ಪಂಚಪೀಠಗಳು ವೀರಶೈವ ಧರ್ಮದ ಸನಾತನ ಪೀಠಗಳು. ಇವುಗಳಿಗೆ ನಮ್ಮ ಪರಂಪರೆಯಲ್ಲಿ ಯುಗ ಯುಗದ ಇತಿಹಾಸವನ್ನು ಹೇಳ್ತಾ ಇದ್ದಾರೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ, ಹೀಗೆ 4 ಯುಗಗಳಲ್ಲಿ ಅನೂಚಾನವಾಗಿ ಬಂದಿರತಕ್ಕಂಥವುಗಳು ಪಂಚಮಹಾಪೀಠಗಳು. ಶಿವನ ಆದೇಶದ ಮೇರೆಗೆ ಧರ್ಮ ಸ್ಥಾಪನೆಗಾಗಿ ಪಂಚಾಚಾರ್ಯರು ಅವತರಿಸಿ ಬರ್ತಾ ಇದ್ದಾರೆ. ಈ ಪಂಚಾಚಾರ್ಯರು ಶಿವನ ಪಂಚಮುಖೋದ್ಭೂತರು ಅಂತ ಹೇಳಿಸ್ಕೊಳ್ತಾ ಇದ್ದಾರೆ ಆಗಮಗಳಲ್ಲಿ. ಆದ ಕಾರಣದಿಂದ ಪರಮಾತ್ಮ ಇವರಿಗೆ ಭೂಲೋಕದಲ್ಲಿ ಧರ್ಮ ಸ್ಥಾಪನೆ ಮಾಡಲಿಕ್ಕೆ ಕಳಿಸ್ಕೊಡೋ ಕಾಲಕ್ಕೆ ಪ್ರತಿಯೊಂದು ಯುಗದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಬರ್ತಾ ಇದ್ದಾರೆ. ಕೃತಯುಗದಲ್ಲಿ ಏಕಾಕ್ಷರ ಶಿವಾಚಾರ್ಯ, ದ್ವ್ಯಕ್ಷರ ಶಿವಾಚಾರ್ಯ, ತ್ರ್ಯಕ್ಷರ ಶಿವಾಚಾರ್ಯ, ಚತುರಕ್ಷರ ಶಿವಾಚಾರ್ಯ ಮತ್ತು ಪಂಚಾಕ್ಷರ ಶಿವಾಚಾರ್ಯ ಅಂತಕ್ಕಂಥ ಹೆಸರುಗಳಿದ್ದು. ಇವರೇ ಯಾವಾಗ ಮತ್ತು ತ್ರೇತಾಯುಗದಲ್ಲಿ ಬರ್ತಾ ಇದ್ದಾರೆ, ಅವಾಗ ಏಕವಕ್ತ್ರ ಶಿವಾಚಾರ್ಯ, ದ್ವಿವಕ್ತ್ರ ಶಿವಾಚಾರ್ಯ, ತ್ರಿವಕ್ತ್ರ ಶಿವಾಚಾರ್ಯ, ಚತುರ್ವಕ್ತ್ರ ಶಿವಾಚಾರ್ಯ ಮತ್ತು ಪಂಚವಕ್ತ್ರ ಶಿವಾಚಾರ್ಯ ಅಂತಕ್ಕಂಥ ಹೆಸರುಗಳು ಬರ್ತಾ ಇದ್ದಾವೆ. ಮುಂದೆ ಇವರೇ ದ್ವಾಪರ ಯುಗದಲ್ಲಿ ಬಂದಾಗ ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ ಮತ್ತು ವಿಶ್ವಕರ್ಣ ಅಂತಕ್ಕಂಥ ಹೆಸರುಗಳನ್ನು ಪಡ್ಕೊತಾ ಇದ್ದಾರೆ. ಇವರೇ ಯಾವಾಗ ಮತ್ತು ಕಲಿಯುಗದಲ್ಲಿ ಬರ್ತಾ ಇದ್ದಾರೆ, ಅವಾಗ ರೇವಣಾರಾಧ್ಯ, ಮರುಳಾರಾಧ್ಯ, ಏಕೋರಾಮಾರಾಧ್ಯ, ಪಂಡಿತಾರಾಧ್ಯ ಮತ್ತು ವಿಶ್ವಾರಾಧ್ಯ, ಹೀಗೆ 5 ಹೆಸರುಗಳು ಕಲಿಯುಗದಲ್ಲಿ ಬರ್ತಾ ಇದ್ದಾವೆ. ಹೀಗೆ ಜಗದ್ಗುರು ಪಂಚಾಚಾರ್ಯರು ಸಮಸ್ತ ಮಾನವರ ಕಲ್ಯಾಣಕ್ಕಾಗಿ ಧರ್ಮ ಸ್ಥಾಪನೆಗಾಗಿ ಬಂದು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇವರು ಸ್ಥಾಪಿಸಿರುವಂಥ ಧರ್ಮಕ್ಕನ ವೀರಶೈವ ಧರ್ಮ ಅಂತ ಕರೀತಾರೆ. ಇಂತಹ ಧರ್ಮವನ್ನು ಜಗತ್ತಿನಲ್ಲಿ ಸ್ಥಾಪಿಸಿ ಎಲ್ಲರ ಕಲ್ಯಾಣಕ್ಕಾಗಿ ಧರ್ಮವನ್ನು ಸ್ಥಾಪನೆ ಮಾಡೋ ಸಲುವಾಗಿ ಜಗದ್ಗುರು ಪಂಚಾಚಾರ್ಯರಿಗೆ ಪರಮಾತ್ಮ ಆದೇಶವನ್ನು ಮಾಡ್ತಾನೆ. ಆ ಪಂಚಾಚಾರ್ಯರೇ ಪ್ರತಿಯೊಂದು ಯುಗದಲ್ಲಿ ಬಂದು ಈ ಭೂಲೋಕದಲ್ಲಿ 5 ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಒಂದನೇದು ವೀರಸಿಂಹಾಸನ ಅಂತ ತಿಳ್ಕೊಂಡು ಅದು ಬಾಳೆಹೊನ್ನೂರಿನಲ್ಲಿದೆ. ಎರಡನೇದು ಸದ್ಧರ್ಮ ಸಿಂಹಾಸನ, ಅದು ಉಜ್ಜಯಿನಿಯಲ್ಲಿದೆ. ಮೂರನೇದು ವೈರಾಗ್ಯ ಸಿಂಹಾಸನ, ಅದು ಹಿಮತ್ ಕೇದಾರದಲ್ಲಿದೆ. 4ನೇದು ಸೂರ್ಯ ಸಿಂಹಾಸನ, ಅದು ಶ್ರೀಶೈಲದಲ್ಲಿದೆ. ಆಮೇಲೆ 5ನೇದು ಜ್ಞಾನ ಸಿಂಹಾಸನ, ಅದು ಕಾಶಿಯಲ್ಲಿದೆ. ಹೀಗೆ 5 ಪಂಚಪೀಠಗಳು ಇವು ವೀರಶೈವ ಧರ್ಮದ ರಾಷ್ಟ್ರೀಯ ಪೀಠ ಅಂತ ಕರೆಸಿಕೊಳ್ತಾ ಇದ್ದಾರೆ. ಈ ಪಂಚಾಚಾರ್ಯರೇ ಪ್ರತಿಯೊಬ್ಬರಿಗೂ ಧರ್ಮವನ್ನು ಮುಟ್ಟಿಸೋ ಸಲುವಾಗಿ ನಾಡಿನ ಮಧ್ಯದಲ್ಲಿ ಅನೇಕ ಶಾಖಾ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಆ ಶಾಖಾ ಮಠಗಳ ಶಿವಾಚಾರ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ಧರ್ಮವನ್ನು ಮುಟ್ಟಿಸ್ತಕ್ಕಂಥ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹೀಗೆ ಈ ಪಂಚಪೀಠಗಳ ಶಾಖಾ ಮಠಗಳು ನಾಡಿನ ಪ್ರತಿಯೊಂದು ಪ್ರಾಂತಗಳಲ್ಲಿ ಕೂಡ ಈ ಶಾಖಾ ಮಠಗಳು ಸಾವಿರಾರು ಸಂಖ್ಯೆಯಲ್ಲಿದ್ದಾವೆ. ಹೀಗೆ ಪಂಚಪೀಠಗಳ ಆದೇಶವನ್ನು ಪಡ್ಕೊಂಡು ಶಿವಾಚಾರ್ಯರು, ಶಿವಾಚಾರ ಆದೇಶವನ್ನು ಪಡ್ಕೊಂಡು ಗ್ರಾಮದ ಜಂಗಮರು ಈ ಧರ್ಮದ ಒಂದು ಪ್ರಚಾರ ಪ್ರಸಾರ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹೀಗೆ ಸನಾತನವಾದ ಪಂಚಪೀಠಗಳು ಅನಾದಿ ಕಾಲದಿಂದ ವೀರಶೈವ ಧರ್ಮವನ್ನು ಪ್ರತಿಷ್ಠಾಪಿಸಿ ಪ್ರತಿಯೊಬ್ಬರಿಗೂ ಜಾತಿ ಮತ ಭೇದವಿಲ್ಲಾರದೆ ಸರ್ವರಿಗೂ ದೀಕ್ಷೆಯನ್ನು ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ವೀರಶೈವ ಧರ್ಮದ ಒಂದು ಸಂಸ್ಕಾರ ಅಂದರೆ ದೀಕ್ಷಾ ಅಂತ ಕರೆಸಿಕೊಳ್ತದೆ. ಈ ದೀಕ್ಷೆಯನ್ನು ಮಾಡಬೇಕಾದ್ರೆ ಯಾರು ಇದಕ್ಕೆ ಅಧಿಕಾರ ಅಂತಕ್ಕಂಥ ಪ್ರಶ್ನೆ ಬಂದಾಗ ಇದಕ್ಕೆ ವರ್ಣ ವರ್ಗ ಜಾತಿಗಳನ್ನು ಅಪೇಕ್ಷೆ ಮಾಡಲಾರದೆ ಯಾರು ಅಪೇಕ್ಷೆ ಪಡ್ತಾರೋ, ಯಾರು ಇದಕ್ಕೆ ಯೋಗ್ಯರೋ ಅವರು ಯಾವುದೇ ಜಾತಿ ಇದ್ದರೂ ಕೂಡ ಅವರಿಗೆ ದೀಕ್ಷೆಯನ್ನು ಕೊಡಬೇಕಂತಕ್ಕಂಥ ನಿಯಮವಿದೆ. ಅದಕ್ಕೆ ಶಕ್ತಿಪಾತಂ ಸಮಾಲೋಕ್ಯ ದೀಕ್ಷೆಯ ಯೋಜಯೇದಮು ಅಂದ್ರೆ ಶಕ್ತಿಪಾತ ಅಂದ್ರೆ ಶಿವನಲ್ಲಿ ಭಕ್ತಿಯ ಲಕ್ಷಣಗಳು ಅವನಲ್ಲಿ ಕಂಡ್ರೆ ಅವ ಯಾವುದೇ ಇದ್ರೂ ಕೂಡ ಅವನ ದೀಕ್ಷೆ ಮಾಡ್ಬೇಕಂತಕ್ಕಂಥ ಮಾತು ಬರ್ತದೆ. ಹಾಗೆ ಈ ಧರ್ಮದೊಳಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ ಯಾವುದೇ ಭೇದ ಭಾವನೆಯನ್ನು ಮಾಡಲಾರದೆ
ಪ್ರತಿಯೊಬ್ಬರಿಗೂ ಕೂಡ ದೀಕ್ಷಾ ಸಂಸ್ಕಾರವನ್ನು ಕೊಟ್ಟು ಲಿಂಗ ಧಾರಣೆಯನ್ನು ಮಾಡಿ ಸಮಾಜದಲ್ಲಿ ಒಂದು ಸಮಾನತೆ ಹಕ್ಕನ್ನು ಕೊಡ್ತಕ್ಕಂಥ ಕಾರ್ಯವನ್ನ ಜಗದ್ಗುರು ಪಂಚಾಚಾರ್ಯರು ಅನಾದಿ ಕಾಲದಲ್ಲಿ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಪಂಚಪೀಠದ ಪರಂಪರೆ ಅಂದಿನಿಂದ ಇಂದಿನವರೆಗೆ ಅಂದರೆ ಯುಗ ಯುಗಗಳಿಂದ ಅನೂಚಾನವಾಗಿ ನಡ್ಕೊಂಡು ಬಂದಿದೆ. ಇವತ್ತಿಗೂ ಕೂಡ ಅದೇ ಪರಂಪರೆಯನ್ನೇ ನಮ್ಮ ಪಂಚಪೀಠಗಳು ನಡೆಸ್ಕೊಂಡು ಬರ್ತಾ ಇದ್ದಾವೆ. ಆ ದೃಷ್ಟಿಯಿಂದ ಪಂಚಪೀಠಗಳು ಪರಮಾತ್ಮನ ಪಂಚಮುಖ ಇದ್ದ ಹಾಗೆ ಪರಮಾತ್ಮನ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶ ಅಂತಕ್ಕಂಥ ಪಂಚಮುಖಗಳಲ್ಲ, ಹಾಗೆ ಪಂಚಮುಖಗಳ ಪ್ರತೀಕಗಳು. ಅದಕ್ಕೆ ಒಂದು ಧರ್ಮದ ಸ್ಥಾಪನೆ ಮಾಡಲಿಕ್ಕೆ 5 ಮಂದಿ ಆಚಾರ್ಯ ಯಾಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ವಿಚಾರ ಬರ್ತದೆ. ಅದ್ರ ಸಲುವಾಗಿ ಏನು ಹೇಳ್ತಾರಂತಂದ್ರೆ, ಯಾವುದೇ ಒಂದು ಮಹತ್ವಪೂರ್ಣವಾದ ನಿರ್ಣಯ ಮಾಡಬೇಕಾದಾಗ ಹೆಂಗೆ ಇವತ್ತು ನಾವು ಪಂಚಾಯತ್ ರಾಜ್ಯ ಅಂತ ಕರಿತಾ ಇದ್ದೇವೆ, ಪಂಚರು ಕೂಡಿಕೊಂಡು ನಿರ್ಣಯ ಮಾಡ್ತಕ್ಕಂಥ ವ್ಯವಸ್ಥೆ ಇದಲ್ಲ. ಈ ಪಂಚಾಯತಿ ಪರಂಪರೆಗೆ ಮೂಲ ಅಂದರೆ ಪಂಚಾಚಾರ್ಯರು, ಅಂದರೆ ಶಿವನೇ ಈ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಒಂದು ನಿರ್ಧಾರ ಮಾಡಬೇಕಾದ್ರೆ ಒಬ್ಬರೇ ಮಾಡುವಂಥ ನಿರ್ಧಾರ ಅಲ್ಲ, 5 ಮಂದಿ ಕೂಡಿಕೊಂಡು ಮಾಡಿರುವಂಥ ನಿರ್ಧಾರವೇ ಇದು ಸಮಾಜಕ್ಕೆ ಒಳಿತಾಗಿರ್ತಕ್ಕಂಥ ನಿರ್ಧಾರ ಅಂತಕ್ಕಂಥ ದೃಷ್ಟಿಯಲ್ಲಿ ಆ ಪರಂಪರೆಯನ್ನು ಪಂಚಪೀಠದ ಆಚಾರ್ಯರು ಅಂದಿನಿಂದ ಇಂದಿನವರೆಗೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಇದು ಗುರು ಶಿಷ್ಯ ಪರಂಪರೆ ಅಂತಕ್ಕಂಥ ಒಂದು ಪರಂಪರೆ ಬರ್ತದೆ. ಅಂದರೆ ಗುರುವಾಗಿರ್ತಕ್ಕಂಥವನು ತನಗೆ ಯೋಗ್ಯನಾಗಿರ್ತಕ್ಕಂಥ ಶಿಷ್ಯರನ್ನು ತಾನೇ ಆರಿಸಿ ಅವರಿಗೆ ಅಧಿಕಾರ ಮಾಡ್ತಕ್ಕಂಥ ಪದ್ಧತಿ. ಹಾಗೆ ಪಂಚಪೀಠಗಳಲ್ಲಿನೂ ಕೂಡ ಇದೇ ಪರಂಪರೆ ನಡೆದುಕೊಂಡು ಬಂದಿದೆ. ಪೀಠದ ಆಸೀನಾಗಿರ್ತಕ್ಕಂಥ ವಯೋವೃದ್ಧರಾಗಿರ್ತಕ್ಕಂಥ ಜಗದ್ಗುರುವರು ತಮ್ಮ ಪೀಠಕ್ಕೆ ತಕ್ಕಂತೆ ವಿದ್ಯಾ, ವಿನಯ ಇತ್ಯಾದಿ ಸದ್ಗುಣಗಳನ್ನು ಪರೀಕ್ಷೆ ಮಾಡಿ ಅವರು ವಟುವನ್ನು ಆರಿಸ್ತಾ ಇದ್ದಾರೆ. ಆರಿಸಿ ಆಮೇಲೆ ಉಳಿದ ಸಮಾನ ಪೀಠಗಳಿಗೆ ಆಮಂತ್ರಣ ಕೊಡ್ತಾರೆ. ಒಂದು ಸರಿ ಎಲ್ಲರೂ ಬರ್ಬೋದು, ಒಂದು ಸರಿ ಬಾರದೇ ಇರ್ಬೋದು. ಬಂದಂಥವ್ರನ್ನ ಕರ್ಕೊಂಡು ಪಟ್ಟಾಭಿಷೇಕ ಮಾಡ್ತಕ್ಕಂಥ ಒಂದು ಪರಂಪರೆ ಇದೆ. ಆಡಳಿತಾತ್ಮಕ ವ್ಯವಹಾರಗಳು ಸ್ವತಂತ್ರವಾಗಿರ್ತಾ ಇದ್ದಾವೆ. ಅವರವರ ಪೀಠದ ವ್ಯವಸ್ಥೆಯನ್ನು ಅವ್ರು ಮಾಡ್ಕೊಂಡಿರ್ತಾರೆ. ಇನ್ನು ಧರ್ಮದ ವಿಚಾರ ಬಂದಾಗ, ನಿರ್ಣಯ ಮಾಡುವಂಥ ಪ್ರಸಂಗ ಬಂದಾಗ 5 ಮಂದಿ ಕೂಡ್ಕೊಂಡು ಮಾಡ್ತೀವಿ. ಹೇಗೆ ನಮ್ಮ ಕೈಯಲ್ಲಿ 5 ಬೆರಳಿರ್ತವೆ, ಅವು ಬಿಡಿ ಬಿಡಿ ಆಗಿದ್ರೂ ಕೂಡ ಊಟ ಮಾಡುವಂಥ ಪ್ರಸಂಗ 5 ಹೆಂಗೆ ಕೂಡ್ತಾ ಇದ್ದಾವೆ, ಅದೇ ಪ್ರಕಾರವೇ ನಾವು ಪಂಚಪೀಠದ ಪೀಠಾಚಾರ್ಯರು ಬಿಡಿ ಬಿಡಿಯಾಗಿದ್ರೂ ಕೂಡ ಧರ್ಮದ ಸಮಸ್ಯೆ ಬಂದಾಗ ನಾವೆಲ್ಲರೂ ಕೂಡಿಕೊಂಡೇ ನಿರ್ಣಯ ತೆಗೆದುಕೊಳ್ತಕ್ಕಂಥ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ.